ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಬೆಂಚ್ ಬೂಸ್ಟರ್ಸ್. ನಾನು ನಿಮ್ಮ ನಯನ. ಸೊ ನಾವು ಯಾವ ಚಾಪ್ಟರ್ ಮಾಡ್ತಾ ಇದ್ದೀವಿ ಅಂದರೆ 10th ಕ್ಲಾಸು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ ಟು ವೇರಿಯಬಲ್ಸಲ್ಲಿ. ಸೊ ಫಸ್ಟ್ ಕ್ಲಾಸಲ್ಲಿ ಇಂಟ್ರೊಡಕ್ಷನ್ ಆಗಿದೆ. ನೆಕ್ಸ್ಟ್ ಎಕ್ಸಸೈಸ್ 3.1 ಎಲ್ಲ ಕವರ್ ಆಗಿದೆ. ಇವತ್ತಿನ ಕ್ಲಾಸಲ್ಲಿ ಏನು ನೋಡೋಣಪ್ಪ ಅಂತ ಹೇಳಿದ್ರೆ ಎಕ್ಸಸೈಸ್ 3.2 ನೋಡೋಣ. ಎಕ್ಸಸೈಸ್ 3.2ನಲ್ಲಿ ಏನಿದೆ ಅಂತ ಹೇಳಿದ್ರೆ ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇಂಟು ವೇರಿಯಬಲ್ಸ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಸಬ್ಸ್ಟಿಟ್ಯೂಷನ್ ಮೆಥಡ್, ಎಲಿಮಿನೇಷನ್ ಮೆಥಡ್ ನಾನು ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಯಾವ ಥರ ಮಾಡಿದ್ದೀನಿ ಅಂತ ಆಲ್ರೆಡಿ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವಾಗ ಎಕ್ಸಸೈಸ್ ನೋಡೋಣ. ಸೊ ಫಸ್ಟ್ ಪ್ರಾಬ್ಲಮ್ ಏನಿದೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 14, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 4. ಸೊ ಇದನ್ನ ಈಕ್ವೇಷನ್ 1, ದಿಸ್ ಈಸ್ ಈಕ್ವೇಷನ್ 2. ಸೊ ಈಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಈಕ್ವೇಷನ್ 1 ಅಥವಾ ಈಕ್ವೇಷನ್ 2 ಇಂದ ಎಕ್ಸ್ ಫಾರ್ಮೇಟಲ್ಲಿ ಅಥವಾ ವೈ ಫಾರ್ಮೇಟಲ್ಲಿ ನಾವು ರೀಅರೇಂಜ್ ಮಾಡ್ಕೋಬೇಕು. ಈಕ್ವೇಷನ್ 1 ಆದರೂ ತಗೋಬೋದು, ಈಕ್ವೇಷನ್ 2 ಆದರೂ ತಗೋಬೋದು, ಇನ್ ದ ಫಾರ್ಮ್ ಆಫ್ ಎಕ್ಸ್ ಆದರೂ ತಗೋಬೋದು ಅಥವಾ ಇನ್ ದ ಫಾರ್ಮ್ ಆಫ್ ವೈ ಆದರೂ ತಗೋಬೋದು. ತಗೊಂಡು ಫಾರ್ ಎಕ್ಸಾಂಪಲ್ ಈಕ್ವೇಷನ್ 1 ಇಂದ ತಗೊಂಡ್ರೆ ಸರಿ, ಈಕ್ವೇಷನ್ 2 ಏನಿದೆ, ಫ್ರಮ್ ಈಕ್ವೇಷನ್ 2. ಈಕ್ವೇಷನ್ 2 ಏನಿದೆ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 4. ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಮೈನಸ್ ವೈ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ಪ್ಲಸ್ ವೈ ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಏನಾಯಿತು, 4 ಪ್ಲಸ್ ವೈ. ಸೊ ಇದನ್ನ ಐ ಆಮ್ ಕಾಲ್ ಇಟ್ ಆಸ್ ದಿಸ್ ಈಸ್ ಈಕ್ವೇಷನ್ 3. ಸೊ ಏನು ಮಾಡ್ಕೊಂಡಿದ್ದೀನಿ, ಇವೆರಡರ ನಾನು ಈಕ್ವೇಷನ್ 2 ಇಂದ ತಗೊಂಡಿದ್ದೀನಿ. ಈಕ್ವೇಷನ್ 2 ಇಂದನೇ ತಗೋಬೇಕಂತ ಏನಿಲ್ಲ. ಈಕ್ವೇಷನ್ 1 ಇಂದ ಕೂಡ ನಾನು ಇಲ್ಲಿ ಎಕ್ಸ್ ಫಾರ್ಮೇಟಲ್ಲಿ ರಿಅರೇಂಜ್ ಮಾಡ್ಕೊಂಡಿದ್ದೀನಿ. ಎಕ್ಸ್ ಫಾರ್ಮೇಟಲ್ಲಿ ರಿಅರೇಂಜ್ ಮಾಡ್ಕೋಬೇಕು ಅನ್ನೋದೇನಿಲ್ಲ, ನಾವು ಎಕ್ಸ್ ವೈ ಫಾರ್ಮೇಟಲ್ಲಿ ಕೂಡ ರಿಅರೇಂಜ್ ಮಾಡ್ಕೋಬೋದು. ಸೊ ಇದು ರಿಅರೇಂಜ್ ಮಾಡ್ಕೊಂಡಿದ್ದೀವಲ್ಲ, ಏನಂತ ಕರೆದಿವಿ, ಈಕ್ವೇಷನ್ 3. ಸೊ ಈಗ ಈ ಈಕ್ವೇಷನ್ 3ನ ಸೊ ನಾವು ಯಾವುದರಿಂದ ಈಕ್ವೇಷನ್ ರಿಅರೇಂಜ್ ಮಾಡ್ಕೊಂಡಿದ್ದೀವೋ ಅದನ್ನು ಬಿಟ್ಟು ಬೇರೆ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇದು ಯಾವುದರಿಂದ ರಿಅರೇಂಜ್ ಆಗಿದೆ ಈ ಈಕ್ವೇಷನ್ 3, ಫ್ರಮ್ ಈಕ್ವೇಷನ್ 2. ಅಂದರೆ ಈಗ ಈಕ್ವೇಷನ್ 2ನಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಂಗಿಲ್ಲ, ಯಾವುದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಈಕ್ವೇಷನ್ 1ನಲ್ಲಿ. ಸೊ ಈ ಥರ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ಈ ಮೆಥಡ್ಗೆ ಏನಂತ ಕರಿತೀವಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರಿತೀವಿ. ಸೊ ಈಗ ಇದನ್ನ ಪುಟ್ ಈಕ್ವೇಷನ್ 3 in equation 1. So equation 1 ಏನಿದೆ, x plus y is equals to 14. So in the place of x ಏನಂತ ಬರಿಬೋದು, ನಾವು ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, 4 plus y. x ಬದಲಾಗಿ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ, 4 plus y is equals to 14. 4 plus y ಎರಡಕ್ಕೂ ಪ್ಲಸ್ ಇದೆ ಅಂದ್ರೆ ಏನು ಮಾಡಬೇಕು, ಅಡಿಷನ್ ಮಾಡಬೇಕು. y plus y ಏನಾಗುತ್ತೆ, 2y is equals to 14. ಈಗ ಇದು ವೇರಿಯಬಲ್, ಇದು ಕಾನ್ಸ್ಟೆಂಟ್. ವೇರಿಯಬಲ್ ಇಲ್ಲೇ ಇಟ್ಕೊಂತೀನಿ, ಕಾನ್ಸ್ಟೆಂಟ್ ಒಂದು ಕಡೆ ಕಳಿಸ್ತೇನೆ. ಇಲ್ಲೇನಿದೆ, 14 ಇದೆ. ಸೊ ಇದನ್ನ ಆ ಕಡೆ ತಗೊಂಡ್ರೆ ಏನಾಗುತ್ತೆ, -4 ಆಗುತ್ತೆ. 2y ಈಕ್ವಲ್ಸ್ 14 - 4 ಅಂದ್ರೆ ಏನಾಗುತ್ತೆ, ಒಂದಕ್ಕೆ ಪ್ಲಸ್ ಇದೆ, ಒಂದಕ್ಕೆ ಮೈನಸ್ ಇದೆ. ಪ್ಲಸ್ ಮೈನಸ್ ಇದೆ ಏನು ಮಾಡ್ತೀವಿ, ಸಬ್ಟ್ರಾಕ್ಷನ್ ಮಾಡ್ತೀವಿ. 14 - 4 ಅಂದರೆ ಎಷ್ಟಾಗುತ್ತೆ, 10 ಆಯಿತು. ದೆನ್ y is equals to 10/2. ಇಲ್ಲಿ 2y is equals to 10 ಆಗುತ್ತೆ. y ಈಕ್ವಲ್ಸ್ ಇಲ್ಲಿ 8 ಇದೆ ಅಂದರೆ ಈಕ್ವಲ್ಸ್ ಇಂದ ಈ ಕಡೆ ಕಳಿಸೋ ಏನಾಗುತ್ತೆ, ಡಿವೈಡೆಡ್ ಬೈ 2. 2 1s 2 5s. y ವ್ಯಾಲ್ಯೂ ಎಷ್ಟಾಗುತ್ತೆ, 5 ಆಯಿತು. y ವ್ಯಾಲ್ಯೂ ಎಷ್ಟಾಯಿತು, 5. ನಮಗೀಗ y ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಇನ್ನೊಂದು x ವ್ಯಾಲ್ಯೂ ಬೇಕು. ಈ y ವ್ಯಾಲ್ಯೂನ ಇಲ್ಲಿ x ಇದೆಯಲ್ಲ, ಈಕ್ವೇಷನ್ 3ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x ವ್ಯಾಲ್ಯೂ ಸಿಗುತ್ತೆ. ಪುಟ್ y is equals to 5 in equation 3. equation 3 ಏನಿದೆ, x is equals to 4 plus y. x is equals to 4 plus y ಅಂದರೆ ಎಷ್ಟು ಬಂದಿದೆ, 4 plus y ಅಂದರೆ ಎಷ್ಟಾಗುತ್ತೆ, 4 plus 5 ಅಂದರೆ ಏನಾಗುತ್ತೆ, x ವ್ಯಾಲ್ಯೂ 9 ಆಯಿತು. ಸೊ ಏನು ಮಾಡಿದ್ವಿ, ಸೊ ದಿಸ್ ಈಸ್ ಕಾಲ್ ಇಟ್ ಆಸ್ ಈಕ್ವೇಷನ್ 1 ಆ್ಯಂಡ್ ದಿಸ್ ಈಸ್ ಕಾಲ್ ಇಟ್ ಆಸ್ ಈಕ್ವೇಷನ್ 2. ಸೊ ಈಕ್ವೇಷನ್ 1 ಅಥವಾ ಈಕ್ವೇಷನ್ 2 ತೊಗೊಂಡು ನಾವೇನು ಮಾಡ್ಕೋಬೇಕು, ಇನ್ ದ ಫಾರ್ಮ್ ಆಫ್ ಎಕ್ಸ್ ಅಥವಾ ಇನ್ ದ ಫಾರ್ಮ್ ಆಫ್ ವೈ ಅಲ್ಲಿ ನಾವು ರಿಅರೇಂಜ್ ಮಾಡ್ಕೊಂಡಿದ್ದೀವಿ ಈಕ್ವೇಷನ್. ನಾನು ಇದಕ್ಕೆ ಯಾವ ಈಕ್ವೇಷನ್ ಕನ್ಸಿಡರ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಐ ಆಮ್ ಕನ್ಸಿಡರಿಂಗ್ ಈಕ್ವೇಷನ್ 2. ಈಕ್ವೇಷನ್ 2 ತೊಗೊಂಡು ಎಕ್ಸ್ ಇಲ್ಲೇ ಇಟ್ಕೊಂಡಿದ್ದೀನಿ, 4 ಇದು ಈ ಕಡೆ ಬಂದಾಗುತ್ತೆ ಪ್ಲಸ್ ವೈ. ಸೊ ಐ ಆಮ್ ಕಾಲಿಂಗ್ ದಿಸ್ ಆಸ್ ಈಕ್ವೇಷನ್ 3. ನೆಕ್ಸ್ಟ್ ಈ ಈಕ್ವೇಷನ್ 3ನ ಯಾವುದರಿಂದ ರಿಅರೇಂಜ್ ಆಗಿದೆ, ಫ್ರಮ್ ಈಕ್ವೇಷನ್ 2. ಯಾವುದರಿಂದ ರಿಅರೇಂಜ್ ಮಾಡ್ಕೊಂಡಿರ್ತೀವೋ ಅದನ್ನು ಬಿಟ್ಟು ಇನ್ನೊಂದು ಈಕ್ವೇಷನ್ ಇರುತ್ತಲ್ಲ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂದರೆ ಯಾವುದು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಈಕ್ವೇಷನ್ 1. ಸೊ ಪುಟ್ ಈಕ್ವೇಷನ್ 3 in ಈಕ್ವೇಷನ್ 1. ಈಕ್ವೇಷನ್ 3 ಏನಿದೆ, ಈಕ್ವೇಷನ್ 1 ಏನಿದೆ, x plus y is equals to 14. ಇನ್ಸ್ಟೆಡ್ ಆಫ್ x ಏನಂತ ಬರೀಬೋದು ಈಗ, 4 plus y ಫ್ರಮ್ ಈಕ್ವೇಷನ್ 3. 4 plus y plus y.
4 ಪ್ಲಸ್ ವೈ ಅಂದರೆ ಏನು ಮಾಡಬೇಕು, ಪ್ಲಸ್ ಇದೆ ಅಂದರೆ ಅಡಿಷನ್, y ಪ್ಲಸ್ ವೈ 2y ಆಯಿತು ಈಕ್ವಲ್ಸ್ 14. ಸೊ ಇಲ್ಲಿ ಕಾನ್ಸ್ಟೆಂಟ್ನ ಒಂದು ಕಡೆ ಕಳಿಸೋಣ, ವೇರಿಯಬಲ್ ಒಂದು ಕಡೆ ಇಟ್ಕೊಳ್ಳೋಣ. 2y ಇಲ್ಲೇ ಇಟ್ಕೊಂಡು 14 ಮೈನಸ್ 4 ಮೀನ್ಸ್ 2y. 4 ಇದು ಪ್ಲಸ್ ಇದೆ ಮೈನಸ್ ಇದೆ, ಪ್ಲಸ್ ಮೈನಸ್ ನಥಿಂಗ್ ಬಟ್ ಸಬ್ಟ್ರಾಕ್ಷನ್ ಮಾಡಬೇಕು. ಬಿಗ್ ನಂಬರ್ ಇಂದ ಏನಿರುತ್ತೆ ಸೆಕೆಂಡ್ ಇರಬೇಕು. ಇಲ್ಲಿ ಬಿಗ್ ನಂಬರ್ ಅಂದರೆ 14 ಪ್ಲಸ್ ಇದೆ, ಸೊ 14 ಮೈನಸ್ 4 ಅಂದರೆ ಎಷ್ಟಾಗುತ್ತೆ 10 ಆಯಿತು. y is equals to 10/2 ಮೀನ್ಸ್ 2 1s 2 5s. y ವ್ಯಾಲ್ಯೂ ಎಷ್ಟಾಯಿತು 5. ಈ y ವ್ಯಾಲ್ಯೂನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಏನು ಬರುತ್ತೆ, x ವ್ಯಾಲ್ಯೂ ಬರುತ್ತೆ. ಸೊ x ವ್ಯಾಲ್ಯೂ 9 ಬಂದಿದೆ, y ವ್ಯಾಲ್ಯೂ 5 ಬಂದಿದೆ. ಸೊ ಈ ಥರ ನಾವು ಈ ಪ್ರಾಬ್ಲಮ್ನ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಇದರಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಏನಿದೆ ನೋಡೋಣ. ಏನಿದೆ ಸೆಕೆಂಡ್ ಪ್ರಾಬ್ಲಮ್, s ಮೈನಸ್ ಟಿ ಇಸ್ ಈಕ್ವಲ್ಸ್ ಟು 3. ಇಲ್ಲಿ ಏನಿದೆ ವೇರಿಯಬಲ್, ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಎಕ್ಸ್ ವೈ ಇದೆ, ಇಲ್ಲಿ ವೇರಿಯಬಲ್ ಏನಿದೆ ಎಸ್ ಮತ್ತೆ ಟಿ. ವೇರಿಯಬಲ್ ಏನ್ ಬೇಕಾದ್ರೂ ಇರ್ಬೋದು. ಎಸ್ ಮೈನಸ್ ಟಿ ಇಸ್ ಈಕ್ವಲ್ಸ್ ಟು 3. ಕಾಲ್ ಇಟ್ ಆಸ್ ಈಕ್ವೇಶನ್ 1, ಕಾಲ್ ಇಟ್ ಆಸ್ ಈಕ್ವೇಶನ್ 2. ಸೊ ಈಗ ನಾನು ಈಕ್ವೇಶನ್ 1 ಇಂದ ಕನ್ಸಿಡರ್ ಈಕ್ವೇಶನ್ 1. ಈಕ್ವೇಶನ್ 1 ಏನಿದೆ, s ಮೈನಸ್ ಟಿ ಇಸ್ ಈಕ್ವಲ್ಸ್ ಟು 3. s is equals to 3 minus t ಆ ಕಡೆ ಹೋದ್ರೆ ಏನಾಗುತ್ತೆ plus t. So this is equation 3. So substitute equation 3 in equation 2. equation 2 ಏನಪ್ಪಾ ಅಂದ್ರೆ ನಾವೀಗ ರೀಅರೇಂಜ್ ಮಾಡ್ಕೊಂಡಿರೋದು equation 1 ಇಂದ ಯಾವ್ದ್ರಿಂದ ರೀಅರೇಂಜ್ ಆಗಿರುತ್ತೋ ಅದನ್ನ ಬಿಟ್ಟು ಇನ್ನೊಂದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ದೆನ್ equation 2 ಏನಿದೆ, s by 3 plus t by 2 is equals to 6. s means instead of s ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, 3 plus t divide by 3 plus t ಹಂಗೆ ಇರುತ್ತೆ is equals to 6. ಈಗ ಇದಕ್ಕೆ ಇದೊಂದು ಫ್ರಾಕ್ಷನ್ ಆಯಿತು, ಇದೊಂದು ಫ್ರಾಕ್ಷನ್ ಆಯಿತು. ಸೊ ಇದೇನು ಮಾಡೋಣ, ಫ್ರಾಕ್ಷನ್ ಅಡಿಷನ್ ಇದೆ, ಪ್ಲಸ್ ಇದೆ ಅಂದರೆ ಅಡಿಷನ್. ಸೊ ಯಾವ ಥರ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ ಇವೆರಡನ್ನು ಮಲ್ಟಿಪ್ಲೈ ಮಾಡೋದು. ಎಷ್ಟು ಫ್ರಾಕ್ಷನ್ ಅಂದರೆ 2 ಫ್ರಾಕ್ಷನ್ ಇದೆ. ಸೊ ಇದನ್ನು ಯಾವ ಥರ ಆಡ್ ಮಾಡೋದು ಅಂತ ಹೇಳಿದ್ರೆ 3 2s 6. ಡಿನಾಮಿನೇಟರ್ ಏನಿರುತ್ತೆ ಅದನ್ನು ಮಲ್ಟಿಪ್ಲೈ ಮಾಡಿ, 3 2s 6. ನೆಕ್ಸ್ಟ್ ಇದನ್ನು ಕ್ರಾಸ್ ಮಲ್ಟಿಪ್ಲೈ, ಇದನ್ನು ಇದಕ್ಕೆ ಇದನ್ನು ಇದಕ್ಕೆ 2 ಇಂಟು 3 ಪ್ಲಸ್ ಟಿ, 2 ಇಂದ ಇದು. ನೆಕ್ಸ್ಟ್ ಪ್ಲಸ್, ಇಲ್ಲಿ ಪ್ಲಸ್ ಇದೆ ಪ್ಲಸ್, ನೆಕ್ಸ್ಟ್ 3 ಇಂಟು ಟಿ ಈಕ್ವಲ್ಸ್ 6. ಏನು ಮಾಡಿದ್ವಿ, ಡಿನಾಮಿನೇಟರ್ ಏನು ಮಾಡಿದ್ವಿ, ಮಲ್ಟಿಪ್ಲೈ ಮಾಡಿದ್ವಿ. 3 2s 6 ಆಯಿತು. ನೆಕ್ಸ್ಟ್ 2 ಇಂಟು 3 ಪ್ಲಸ್ ಟಿ ಪ್ಲಸ್ 3 ಇಂಟು ಟಿ ಆರ್ ಎಚ್ ಎಸ್ 6. ಇದನ್ನ ಇವಾಗ ಇನ್ಸೈಡ್ ಮಲ್ಟಿಪ್ಲೈ, 2 3s 6 ಪ್ಲಸ್ 2 ಇಂಟು ಟಿ 2t ಪ್ಲಸ್ 3t ಡಿವೈಡ್ ಬೈ 6 ಈಕ್ವಲ್ಸ್ 6. 6 ಪ್ಲಸ್ 2t ಪ್ಲಸ್ 3t ಪ್ಲಸ್ ಇದೆ, ಅಡಿಷನ್ ಮಾಡೋಣ, 5t ಡಿವೈಡ್ ಬೈ 6 ಡಿವೈಡ್ ಈಕ್ವಲ್ಸ್ 6. ಸೊ ಡಿನಾಮಿನೇಟರ್ ಏನಿಲ್ಲ ಅಂದರೆ ಇರುತ್ತೆ 1 ಇರುತ್ತೆ. ನೆಕ್ಸ್ಟ್ ಇದನ್ನ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಕ್ರಾಸ್ ಅಂದರೆ ಇದು ಈ ಥರ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಯಿತು, 6 ಪ್ಲಸ್ 5t ಇಂಟು 1 ಮೀನ್ಸ್ ಇಫ್ ಯು ಮಲ್ಟಿಪ್ಲೈಡ್ ಎನಿ ನಂಬರ್ ವಿತ್ 1 you will get the number itself, that is 6 plus 5t. next 6 6 36, 5t ಇಲ್ಲೇ ಇಟ್ಕೊಂಡಿದ್ದೀನಿ, 36. ಈ 6 ಆ ಕಡೆ ಬಂದರೆ -6. 5t equals 36 minus plus to minus means subtraction 30. then t is equals to 30 by 5. 5 1s 5 6. t ವ್ಯಾಲ್ಯೂ ಎಷ್ಟು ಬಂತು ನಮಗೆ, 6 ಬಂತು. ಈಗ ಈ ಟಿ ವ್ಯಾಲ್ಯೂನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. t is equals to 6, put t is equals to in equation 3. so equation 3 is equals to 3 plus t. 3 plus t means how much you got, 6. so s is equals to 6 plus 3 ಏನಾಯಿತು, 9 ಆಯಿತು. ಸೊ s ವ್ಯಾಲ್ಯೂ ಎಷ್ಟು ಬಂದಿದೆ, ಒಂದು 9 ಬಂದಿದೆ. t ವ್ಯಾಲ್ಯೂ ಎಷ್ಟು ಬಂದಿದೆ, 6. ಸೊ ಇದು ಸೆಕೆಂಡ್ ಪ್ರಾಬ್ಲಮ್ ಆಯಿತು. ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್ ನೋಡೋಣ. ಇದರಲ್ಲಿ ತ್ರೀ ಎಕ್ಸ್ ಮೈನಸ್ ವೈ ಈಕ್ವಲ್ಸ್ 3, 9x minus 3y is equals to 9. This is equation 1, this is equation 2. So
ಸೊ ಕನ್ಸಿಡರ್ ಈಕ್ವೇಷನ್ 1. ಈಕ್ವೇಷನ್ 1 ಏನಿದೆ 3x minus y is equals to 3. 3x ಈ y ನ ಆ ಕಡೆ ಕಳಿಸಿ ಇನ್ ದ ಫಾರ್ಮ್ ಆಫ್ y. ನಾನು ಹೇಳಿದ್ದೀನಿ x ಫಾರ್ಮೆಟ್ ಅಲ್ಲೂ ತಗೋಬಹುದು, y ಫಾರ್ಮೆಟ್ ಅಲ್ಲೂ ತಗೋಬಹುದು. ಸೊ ಇದನ್ನ ಈ ಕಡೆ ತಗೋತೀನಿ, ಏನಾಗುತ್ತೆ 3x ಇದು ಈ ಕಡೆ ಬಂದರೆ -3 is equals to y. ಆ ಕಡೆ ಹೋದರೆ ಪ್ಲಸ್ ಆಗುತ್ತೆ, ಅದು ಈ ಕಡೆ. ಸೊ y ವ್ಯಾಲ್ಯೂ ಏನಾಯ್ತು ಈಗ 3x minus 3. ದಿಸ್ ಈಸ್ ಈಕ್ವೇಷನ್ 3. 3 in 2. ಈಕ್ವೇಷನ್ 1 ಇಂದ ರಿಅರೇಂಜ್ ಆಗಿದೆ. ಸೊ ಈಕ್ವೇಷನ್ 3 ಯಾವುದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು? ಈಕ್ವೇಷನ್ 2ಗೆ. ಪುಟ್ ಈಕ್ವೇಷನ್ 3 ಇನ್ ಈಕ್ವೇಷನ್ 2. 9x minus 3y is equals to 9. 9x minus 3 into in the place of y ಏನು ಹಾಕ್ಬೋದು? 3x minus 3 equals 9. 9x 3 3s are 9x minus into minus plus 3 3s are 9 is equals to 9. Plus 9x minus 9x get cancelled, then 9 is equals to 9. ಸೊ ಇಲ್ಲಿ ನಮಗೆ ಎಕ್ಸ್ಗೆ ಅಥವಾ ವೈಗೆ ವ್ಯಾಲ್ಯೂ ಸಿಗ್ತಾ ಇಲ್ಲ. ಯಾಕೆ? ಫಸ್ಟ್ ಈಕ್ವೇಷನ್ ನೋಡಿ, 3/9 ರೇಷಿಯೋ ಕಂಪೇರ್ ಮಾಡಿದ್ರೆ ಏನಾಗುತ್ತೆ? 3/9 ಅಂದ್ರೆ 3 1s 3 3s 1/3 1/3 1/3. If all the ratios are equal, then we call this lines are coincident line. A1/A2, B1/B2, that is equals to C1/C2. If all the ratios are equal, then these lines are coincident lines. Coincident lines means we will get infinitely many solution. ನಮಗೆ ಯಾವುದೋ ಒಂದು ಯೂನಿಕ್ ಸೊಲ್ಯೂಷನ್ ಸಿಗಲ್ಲ ಯಾವುದಕ್ಕೆ, ಎಕ್ಸ್ಗೆ ಆಗಲಿ ಅಥವಾ ವೈಗೆ ಆಗಲಿ. ನೋಡಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನಮಗೆ ಎಕ್ಸ್ಗೆ 9 ವೈಗೆ 5, ಅದೇ ಥರ ಇಲ್ಲಿ ಎಸ್ಗೆ 9 ಟಿಗೆ 6 ಬಂದಿದೆ. ಬಟ್ ಆದರೆ ಇಲ್ಲಿ ನಮಗೆ ಆ ಥರ ಸಿಂಗಲ್ ಸೊಲ್ಯೂಷನ್ ಸಿಗಲ್ಲ. ಯಾಕೆ ಅಂತ ಹೇಳಿದ್ರೆ ದಿಸ್ lines contains infinitely many solution. Why? Because these are coincident lines. All the ratios are equal means these are coincident line. If the lines are coincident, we will get infinitely many solution. So ನಮಗೆ ಇದರ ಯಾವುದೇ ಒಂದು ಸಿಂಗಲ್ ಸೊಲ್ಯೂಷನ್ ಬರಲ್ಲ. ಸೊ ಇಲ್ಲಿ ನಮಗೆ ಯಾವ ಥರ ವ್ಯಾಲ್ಯೂ ಬರುತ್ತಪ್ಪ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ y ಇದೆ, ನೀನು ಇಲ್ಲಿ y ವ್ಯಾಲ್ಯೂ ಕೊಟ್ಟರೆ, ಈ ಫಾರ್ ಎಕ್ಸಾಂಪಲ್ ಎಕ್ಸಿಗೆ 0 ಕೊಟ್ಟರೆ 3 × 0 0, ವೈಗೆ ಏನು ಬರುತ್ತೆ? -3 ಬರುತ್ತೆ. ನೀನು ಎಕ್ಸಿಗೆ ಯಾವ ಥರ ವ್ಯಾಲ್ಯೂ ಕೊಡ್ತಾ ಹೋಗ್ತೀವೋ ಡಿಪೆಂಡ್ ಅಪಾನ್ ಲೈಕ್ ದಟ್ ವೈಗೆ ವ್ಯಾಲ್ಯೂ ಬರುತ್ತೆ. ದಟ್ಸ್ ವೈ ಇಲ್ಲಿ ಸಿಂಗಲ್ ಸೊಲ್ಯೂಷನ್ ಎಕ್ಸಿಸ್ಟ್ ಆಗಲ್ಲ. ವೈ? ಬಿಕಾಸ್ ದಿಸ್ ಈಸ್ these are coincident lines. Here we will here we are not getting unique solution for x and y because these lines are coincident lines. Coincident lines means we are getting infinitely many solution. ಯಾವ ಥರ ಎಕ್ಸಿಗೆ ವ್ಯಾಲ್ಯೂ ಕೊಡ್ತೇವೆ ಲೈಕ್ ದಟ್ ವಿ ಆರ್ ಗೆಟಿಂಗ್ ವ್ಯಾಲ್ಯೂ ಫಾರ್ ವೈ. ನೆಕ್ಸ್ಟ್ ಥರ್ಡ್ ಒನ್ ಆಯಿತು. ಫೋರ್ತ್ ಒನ್ ನೋಡೋಣ. ಸೊ ಫೋರ್ತ್ ಒನ್ ಏನಿದೆ, ಈ ಚಾಪ್ಟರ್ ನಮಗೆ ಸಬ್ಸ್ಟಿಟ್ಯೂಷನ್ ಮೆಥಡ್ಗಿನ ತುಂಬ ಇಂಪಾರ್ಟೆಂಟು, ಎಲಿಮಿನೇಷನ್ ಮೆಥಡ್. ಬಟ್ ನಮಗೆ ಸೇಫರ್ ಸೈಡ್ಗೆ ಯಾವಾಗ ಯಾವ ಥರ ಕೇಳ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿವರೆಗೂ ಸಬ್ಸ್ಟಿಟ್ಯೂಷನ್ ಮೆಥಡ್ ನಮ್ಗೆ ಯಾವುದೇ ಬೋರ್ಡ್ ಎಕ್ಸಾಮಲ್ಲಿ ಕೇಳಿಲ್ಲ. ಬಟ್ ಸೇಫರ್ ಸೈಡ್ ನಾವು ತಿಳ್ಕೊಂಡಿರೋದು ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ಫೋರ್ತ್ ಒನ್, 0.2x plus 0.3y 1.3, 0.4x 0.5y equals 2.3. ಸೊ ಇಲ್ಲಿ ನೋಡಿ ಕೊಟ್ಟಿರ್ತಕ್ಕಂಥ ಈಕ್ವೇಷನ್ ಇದನ್ನು 1 ಇದನ್ನು 2 ಅಂತ ಕರೆಯೋಣ. ಬಟ್ ಆದರೆ ಇಲ್ಲಿ ಏನಿದೆ ಕೊಟ್ಟಿರೋದು ಡೆಸಿಮಲಲ್ಲಿದೆ. ಸೊ ಡೆಸಿಮಲಲ್ಲಿ ಇದ್ದಾಗ ಮಾಡ್ಬೋದು, ಬಟ್ ಸಿಂಪ್ಲಿಫಿಕೇಶನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ಏನು ಮಾಡೋಣ ಅಂತ ಹೇಳಿದ್ರೆ, ನಾನು ಇದನ್ನು ಈಕ್ವೇಷನ್ 1 10 ಮಲ್ಟಿಪ್ಲೈ ಮಾಡ್ತಿದ್ದೆ, ಇದನ್ನು ಕೂಡ 10 ಏನಕ್ಕೆ 10 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಓಲ್ ನಂಬರ್ ಸಿಗುತ್ತೆ ಅಂತ ಹೇಳಿದ್ರೆ 0.2 × 10 ಮೀನ್ಸ್ 2 ಆಗುತ್ತೆ, ಇದು 3 ಆಗುತ್ತೆ, ಇದು 13 ಆಗುತ್ತೆ. 10 ಯಾಕೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ 100 ಅಥವಾ 1000 ಅಂದರೆ
ನೋಡಿ ಆಫ್ಟರ್ ಪಾಯಿಂಟ್ ಎಷ್ಟು ಡಿಜಿಟ್ ಇದೆ, ಒಂದು ಡಿಜಿಟ್ ಇದೆ. ಆಫ್ಟರ್ ಪಾಯಿಂಟ್ ಒಂದು ಡಿಜಿಟ್ ಇದೆ ಅಂತ ಹೇಳಿದ್ರೆ ಅದನ್ನ ಹೋಲ್ ನಂಬರ್ ಮಾಡ್ಬೇಕಂದ್ರೆ 10 ಇಂದ ಮಲ್ಟಿಪ್ಲೈ ಮಾಡ್ಬೋದು. ಆಫ್ಟರ್ ಪಾಯಿಂಟ್ 2 ಡಿಜಿಟ್ಸ್ ಇತ್ತು ಅಂದ್ರೆ ಈ ತರ ಇತ್ತು ಅಂದ್ರೆ 0.13 ಇತ್ತು ಅಂತ ಹೇಳಿದ್ರೆ ಇಲ್ಲಿ ಆಫ್ಟರ್ ಪಾಯಿಂಟ್ ಎಷ್ಟು ಡಿಜಿಟ್ಸ್ ಇದೆ, 2 ಡಿಜಿಟ್ಸ್ ಇದೆ. ಸೊ ಅಂದ್ರೆ ಅವಾಗ ಏನ್ ಮಾಡ್ತಾ ಇದ್ವಿ, 100 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಬಟ್ ಇಲ್ಲಿ ಆಫ್ಟರ್ ಪಾಯಿಂಟ್ ಒಂದೇ ಡಿಜಿಟ್ ಇರೋದ್ರಿಂದ ಸೊ ಅದನ್ನ ಹೋಲ್ ನಂಬರ್ ಮಾಡಬೇಕು ಅಂತ ಹೇಳಿದ್ರೆ ವಿ ಕ್ಯಾನ್ ಮಲ್ಟಿಪ್ಲೈ ಬೈ 10. ನೀವು 10 ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಏನಿಲ್ಲ, ಹಂಗೆ ಕೂಡ ಮಾಡೋದೇ ಬರುತ್ತೆ. ಬಟ್ ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಬೆಟರ್ ಇದ್ರೆ ಈಸಿ ಆಗುತ್ತೆ. ಸೊ ಇದನ್ನ 10 ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, 2x plus 3y 13, 4x 5y is equals to 23. ಇವಾಗ ಏನಾಯಿತು, 2x plus 3y is equals to 30. ಸೊ ದಿಸ್ ಈಸ್ ಈಕ್ವೇಷನ್ 1, ದಿಸ್ ಈಸ್ ಈಕ್ವೇಷನ್ 2. ಈಗ ರಿಅರೇಂಜ್ ಮಾಡ್ಕೊಳ್ಳೋಣ. ಫ್ರಮ್ ಈಕ್ವೇಷನ್ 1, 2x plus 3y is equals to 13. 2x ಇಲ್ಲೇ ಇರಲಿ, 13 ಇದು ಈ ಕಡೆ ಹೋದ್ರೆ ಏನಾಗುತ್ತೆ, 3y ಆಯಿತು. ಸೊ ದಿಸ್ ಈಸ್ ಈಕ್ವೇಷನ್ 3. ಸೊ ಪುಟ್ ಈಕ್ವೇಷನ್ 3 ಇನ್ 2. 2 ಏನಿದೆ, 4x 5y is equals to 23. ಸೊ ಇಲ್ಲಿ ನಮಗೆ ಬಂದಿದೆಯಲ್ವಾ. ಸೊ ಇಲ್ಲಿ 2x ಇದೆ. ಸೊ ನಮಗೆ x ಬೇಕಂದ್ರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ 13 minus 3y ಡಿವೈಡ್ ಬೈ 2. ಸೊ ಎಕ್ಸ್ ಬೇಕು ಅಂದ್ರೆ ಏನಿದೆ, 2x is equals to 13. ಇದು ಆ ಕಡೆ ಹೋದ್ರೆ ಏನಾಗುತ್ತೆ, minus 3y ಆಗುತ್ತೆ. ಸೊ ಎಕ್ಸ್ ಬೇಕು ಅಂತ ಹೇಳಿದ್ರೆ ನಮಗೆ 13 minus 3y ಡಿವೈಡ್ ಬೈ 2. ಸೊ ದಿಸ್ ಈಸ್ ಈಕ್ವೇಷನ್ 3. ಸೊ ಇದನ್ನ ನಾವೀಗ ಈಕ್ವೇಷನ್ 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಯಾಕಂದ್ರೆ ಇದನ್ನ 1 ಇಂದ ರಿಅರೇಂಜ್ ಮಾಡ್ಕೊಂಡಿರೋದ್ರಿಂದ ಸೊ ಈಕ್ವೇಷನ್ 3 ನ ಯಾವ್ದು ಸಬ್ಸ್ಟಿಟ್ಯೂಟ್ ಮಾಡಬೇಕು, 2 ಗೆ. ನೆನಪಿರಲಿ, ಸೊ ಯಾವ್ದ್ರಿಂದ ರಿಅರೇಂಜ್ ಮಾಡ್ಕೊಂಡಿದೀವೋ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗಲ್ಲ. ಸೊ ಯಾವ್ದ್ರಿಂದ ರಿಅರೇಂಜ್ ಮಾಡ್ಕೊಂಡಿರ್ತೀವೋ ಅದನ್ನ ಬಿಟ್ಟು ಬೇರೆ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು. 4 ಇನ್ ದ ಪ್ಲೇಸ್ ಆಫ್ ಎಕ್ಸ್ ಏನಂತ ಹಾಕ್ಬೋದು ಈಗ, 13 minus 3y ಡಿವೈಡ್ ಬೈ 2 plus 5y equals 23. ಇಲ್ಲಿ ಇಂಟು ಇರೋದ್ರಿಂದ ನಾವು ಇದನ್ನ ಕ್ಯಾನ್ಸಲ್ ಮಾಡ್ಬೋದು. ನ್ಯೂಮರೇಟರ್ ಡಿನಾಮಿನೇಟರ್ 2 1s 2 2s. ಇನ್ ಕೇಸ್ ಏನಾದ್ರು ಪ್ಲಸ್ ಇತ್ತು ಅದನ್ನ ನಾವು ಕ್ಯಾನ್ಸಲ್ ಮಾಡೋಕ್ಕಾಗೋದಿಲ್ಲ. ಅವಾಗ ಫ್ರಾಕ್ಷನ್ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ 2 1s 2 2s ಕ್ಯಾನ್ಸಲ್ ಮಾಡ್ಬೋದು. ಸೊ ನ್ಯೂಮರೇಟರ್ ಏನು ಉಳಿಯುತ್ತೆ, ಇಲ್ಲಿ 2 ಉಳಿದಿದೆ. 2 ಇದನ್ನ ಇವಾಗ ಬ್ರಾಕೆಟ್ ಓಪನ್ ಮಾಡ್ಬೇಕಂದ್ರೆ ಏನ್ ಮಾಡೋಣ, ಮಲ್ಟಿಪ್ಲೈ ಮಾಡೋಣ. 13 2s 26 ಪ್ಲಸ್ ಇಂಟು ಮೈನಸ್ ಮೈನಸ್ 2 3s 6y. ಡಿನಾಮಿನೇಟರ್ 1 ಇದೆ. ಸೊ 1 ನಾವು ಬರೆದ್ರು ಓಕೆ, ಇಲ್ಲ ಅಂದ್ರು ನೆಕ್ಸ್ಟ್ 5y ಈಕ್ವಲ್ಸ್ 23. ಏನು ಮಾಡಿದೆ, 4x ವ್ಯಾಲ್ಯೂ ಆಗುತ್ತೆ 13 minus 3y ಡಿವೈಡೆಡ್ ಬೈ 2. 2 1s 2 2s. ನ್ಯೂಮರೇಟರ್ ಎಷ್ಟಿದೆ, 2 ಇದೆ. ಇದನ್ನ ಇದರೊಳಗಡೆ ಮಲ್ಟಿಪ್ಲೈ ಮಾಡ್ತೀನಿ. 13 2s 26 ಪ್ಲಸ್ ಇಂಟು ಮೈನಸ್ ಮೈನಸ್ 3 2s 6y. ದೆನ್ 5y ಈಕ್ವಲ್ಸ್ 23. 26 ಮೈನಸ್ 6y ಪ್ಲಸ್ 5y. ಮೈನಸ್ ಇದೆ ಪ್ಲಸ್ ಇದೆ, ಏನು ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡ್ತೀನಿ. ಸಬ್ಟ್ರಾಕ್ಷನ್ ಅಂತ ಹೇಳಿದ್ರೆ ಮೈನಸ್ 6y ಪ್ಲಸ್ y ಅಂತ ಹೇಳಿದ್ರೆ y ಆಗುತ್ತೆ. ಸೈನ್ ಏನಿರಬೇಕು, 1y ನಥಿಂಗ್ ಬಟ್ 5. ಸೈನ್ ಇವಾಗ ಪ್ಲಸ್ ಇರಬೇಕು ಮೈನಸ್ ಇರಬೇಕು. ಬಿಗ್ ನಂಬರ್ ಹ್ಯಾವಿಂಗ್ ಎ ನೆಗೆಟಿವ್ ಸೈನ್ ನಥಿಂಗ್ ಬಟ್ ಯು ಹ್ಯಾವ್ ಟು ಕೀಪ್ ನೆಗೆಟಿವ್ ಸೈನ್, ದಟ್ ಈಸ್ ಮೈನಸ್. ಈಕ್ವಲ್ಸ್ 23. 26 ಇದನ್ನ ಈ ಕಡೆ ತಗೋತೀನಿ, ಏನಾಗುತ್ತೆ, ಮೈನಸ್ 23 ಆಗುತ್ತೆ. ಈ ಮೈನಸ್ y ಇದನ್ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ಪ್ಲಸ್ y. 26 minus 23 ಅಂದ್ರೆ ಎಷ್ಟಾಗುತ್ತೆ, 3 ಆಗುತ್ತೆ. ಒಂದು ಪ್ಲಸ್ ಮೈನಸ್ ಅಂದ್ರೆ ಸಬ್ಟ್ರಾಕ್ಷನ್. 26 minus 23 means we will get 3. So what we got, y as 3. y ವ್ಯಾಲ್ಯೂ ಎಷ್ಟು ಬಂತು, 3. ಈಗ y ವ್ಯಾಲ್ಯೂ 3 ಬಂದಿರೋದನ್ನ ಈಕ್ವೇಷನ್ 3 ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 13 minus 3 into y, what we got, 3 divided by 2. 13 minus 3 3s 9 divided by 2. ಎಷ್ಟಾಯಿತು, 13 3 3s 9 divide by 2. ಸೊ 13 minus 9, ಒಂದು ಪ್ಲಸ್ ಇದೆ ಒಂದಕ್ಕೆ ಮೈನಸ್ ಇದೆ. ಸೊ 13 minus 9 ಮೀನ್ಸ್ ಸಬ್ಟ್ರಾಕ್ಷನ್ ಮಾಡಿದ್ರೆ ಎಷ್ಟು ಬರುತ್ತೆ, 4 ಬರುತ್ತೆ. ಡಿವೈಡ್ ಬೈ 2. 2 1s 2 2s ಎಷ್ಟು ಬಂತು ನಮಗೆ ವ್ಯಾಲ್ಯೂ, x is equals to 2. ಸೊ ಮುಂದಕ್ಕೆ x ವ್ಯಾಲ್ಯೂ 2 ಬಂದಿದೆ, y ವ್ಯಾಲ್ಯೂ 3 ಬಂದಿದೆ.
ಸೊ ಇಲ್ಲಿ ನಮಗೆ ಡೆಸಿಮಲ್ ಇದ್ದಾಗ ಒಂಚೂರು ಕೇರ್ಫುಲ್ಲಾಗಿ ಮಾಡಬೇಕಷ್ಟೆ. ಏನು ಮಾಡ್ಕೊಂಡಿದ್ದೀನಿ ನಾನು ಹೋಲ್ ನಂಬರ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಂಟು 10 ಮಾಡಿದ್ದೀನಿ. ನೆಕ್ಸ್ಟ್ ಈ ಥರ ಇಕ್ವೇಷನ್ ಬರುತ್ತೆ ಆಫ್ಟರ್ ಮಲ್ಟಿಪ್ಲೈಯಿಂಗ್ ವಿತ್ 10. ನಾರ್ಮಲ್ ಇಕ್ವೇಷನ್ 1 ಅಥವಾ ಇಕ್ವೇಷನ್ 2 ತೊಗೊಂಡು ಇನ್ ದ ಫಾರ್ಮ್ ಆಫ್ ಎಕ್ಸ್ ಅಥವಾ ವೈ ಫಾರ್ಮಲ್ಲಿ ರಿಅರೇಂಜ್ ಮಾಡಿಕೊಂಡು ಸೊ ಯಾವುದರಿಂದ ರಿಅರೇಂಜ್ ಆಗಿರುತ್ತೋ ಅದನ್ನು ಬಿಟ್ಟು ಅಲ್ಲಿ ಇಕ್ವೇಷನ್ 1ಇಂದ ರಿಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಇಕ್ವೇಷನ್ 3 ಅಂತ ಕರ್ತಿದ್ದೀನಿ, ರಿಅರೇಂಜ್ ಮಾಡ್ಕೊಂಡಿರೋ ವ್ಯಾಲ್ಯೂನ. ನೆಕ್ಸ್ಟ್ ಇದನ್ನು ಈಕ್ವೇಷನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವೈ ವ್ಯಾಲ್ಯೂ 3 ಬಂತು. ಈ ವೈ ವ್ಯಾಲ್ಯೂನ ಈಕ್ವೇಷನ್ 3ಗೆ ಹಾಕಿದ್ರೆ ಎಕ್ಸ್ ಬಂತು, ಎಕ್ಸ್ ವ್ಯಾಲ್ಯೂ 2, ನೆಕ್ಸ್ಟ್ ವೈ ವ್ಯಾಲ್ಯೂ 3. ನೆಕ್ಸ್ಟ್ ಪ್ರಾಬ್ಲಮ್ ಯಾವುದು ಅಂದರೆ 5th ಪ್ರಾಬ್ಲಮ್. ಸೊ 5th ಪ್ರಾಬ್ಲಮ್ ಏನಿದೆ, √2x + √3y = 0, √3x - √8y = 0. ಸೊ ದಿಸ್ ಈಸ್ ಈಕ್ವೇಷನ್ 1, ದಿಸ್ ಈಸ್ ಈಕ್ವೇಷನ್ 2. ಸೊ ಇಲ್ಲಿ ನಾವು √8ನ 4 × 2 ಬರಿಬೋದು. ಯಾಕೆ ಅಂತ ಹೇಳಿದ್ರೆ 4 2s 8 ಆಗುತ್ತೆ. ಯಾಕೆ 4 × 2ನೇ ಬರೀತೀವಿ ಅಂತ ಹೇಳಿದ್ರೆ ನಮಗೆ √4ಗೆ ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ಗೊತ್ತಿದೆ ಅಂತ ಹೇಳಿದ್ರೆ ಈಗ √4ಗೆ ಏನಾಗುತ್ತೆ 2√2 ಆಗುತ್ತೆ. ಏನಾಗುತ್ತೆ 2√2. ಸೊ ಈಗ ನಾವು √8 ಬದಲು ಏನಂತ ಬರ್ಕೋಬಹುದು, ಇನ್ಸ್ಟೆಡ್ ಆಫ್ √8 ವಿ ಕ್ಯಾನ್ ರೈಟ್ ದಟ್ ಆಸ್ 2√2. ಸೊ ಕನ್ಸಿಡರ್ ಈಕ್ವೇಷನ್ 1, √2x + √3y = 0, √2x = ಈ ಕಡೆ ಕಳಿಸಿದ್ರೆ ಏನಾಗುತ್ತೆ -√3y. ಸೊ x = -√3y / √2. ಸೊ x ವ್ಯಾಲ್ಯೂ ಏನಾಯಿತು -√3y / √2. ಸೊ ದಿಸ್ ಈಸ್ ಈಕ್ವೇಷನ್ 3. ಇದೇನಾಯಿತು ಈಕ್ವೇಷನ್ 3 ಆಯಿತು. ಸೊ ಈ ಈಕ್ವೇಷನ್ 3ನ ಯಾವುದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಈಕ್ವೇಷನ್ 2. ಸೊ ಈಕ್ವೇಷನ್ 3 ಇನ್ ಈಕ್ವೇಷನ್ 2. ಸೊ ಈಕ್ವೇಷನ್ 2 ಏನಿದೆ, √3x ಇನ್ಸ್ಟೆಡ್ ಆಫ್ √8 ನಾನು ಏನಂತ ಬರ್ತೀನಿ ಈಗ 2√2y = 0. ಸೊ √8ನ ಈ ಥರ ಬರಿಬೋದು ಅಂತ ತೋರಿಸಿದ್ದೀನಿ. √8 ಬದಲು ಏನು ಬರ್ತಿದ್ದೀನಿ 2√2. √3x √3 ಇನ್ ದ ಪ್ಲೇಸ್ ಆಫ್ x ಏನು ಹಾಕೋಣ -√3y / √2 -2√y = 0. ಪ್ಲಸ್ ಇಂಟು ಮೈನಸ್ ಮೈನಸ್ √3 × √3. √3 × √3 ಏನಾಗುತ್ತೆ √3 ಹೋಲ್ ಸ್ಕ್ವೇರ್ ಆಯಿತು. √3 ಹೋಲ್ ಸ್ಕ್ವೇರ್ ಅಂದರೆ ಈ ಸ್ಕ್ವೇರು ಮತ್ತು ಇದು √2 ಮತ್ತು ಸ್ಕ್ವೇರ್ ಏನಾಗುತ್ತೆ ಕ್ಯಾನ್ಸಲ್ ಆಗಿ ಏನು ಬರುತ್ತೆ 3ನೇ ಉಳಿಯುತ್ತೆ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ √3 × √3 √3 ಹೋಲ್ ಸ್ಕ್ವೇರ್ ಆಗುತ್ತೆ. √3 ಹೋಲ್ ಸ್ಕ್ವೇರ್ ಅಂದರೆ ಕ್ಯಾನ್ಸಲ್ ಆಗಿ ಎಷ್ಟು ಉಳಿಯುತ್ತೆ 3 ಉಳಿಯುತ್ತೆ. 3y / √2 -2√2y = 0. ಸೊ ಡಿನಾಮಿನೇಟ್ರಲ್ಲಿ ಏನಿಲ್ಲ ಅಂದರೆ ಏನಿರುತ್ತೆ 1 ಇರುತ್ತೆ. ಈಗ ಇದೆರಡು ಫ್ರಾಕ್ಷನ್ ಆಯಿತು. ಇದನ್ನು ಸಾಲ್ವ್ ಮಾಡೋದು ಹೆಂಗೆ ಅಂದರೆ ಇದನ್ನು ಮಲ್ಟಿಪ್ಲೈ ಮಾಡಿ √2 × 1 ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ √2 ಆಯಿತು. ಈಗ ಇದನ್ನು ಇದ್ರ ಜೊತೆ -3y × 1 -3y, ಇಲ್ಲಿ ಮೈನಸ್ ಇದೆ. ನೆಕ್ಸ್ಟ್ ಸೊ ಏನು ಮಾಡಿದೆ ಡಿನಾಮಿನೇಟರ್ ಎರಡನ್ನು ಮಲ್ಟಿಪ್ಲೈ ಮಾಡಿದೆ, ದಟ್ ಈಸ್ √2. ನೆಕ್ಸ್ಟು -3y ಇದ್ರ ಫಸ್ಟ್ ನ್ಯೂಮರೇಟರ್ ಆ್ಯಂಡ್ ಸೆಕೆಂಡ್ ಡಿನಾಮಿನೇಟರ್, -3y × 1 -3y, ಇದು ಸೈನ್ ಮೈನಸ್ ಇದೆ. √2 × √2 ಅದೇ ಥರ ಏನೇನಿದೆ ಇವಾಗ 2√2 × √2 2√2 × √2 2√2 × √2 ಹೋಲ್ ಸ್ಕ್ವೇರ್ ಆಯಿತು. ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ ಇಲ್ಲಿ 2 2s 4 ಆಗುತ್ತೆ. 4 ನೆಕ್ಸ್ಟ್ ಇಲ್ಲಿ y ಇರುತ್ತೆ. ಎಷ್ಟಾಗುತ್ತೆ -3y ಆ್ಯಂಡ್ √2 × 2√y ನಥಿಂಗ್ ಬಟ್ 4y ಇದೆ. ನೆಕ್ಸ್ಟ್ = 0. -3y - 4y ಏನಾಗುತ್ತೆ -3y - 4y ಏನಾಗುತ್ತೆ -7y. -7y / √2 = 0. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಲ್ಲೇನಿಲ್ಲ 1 ಇರುತ್ತೆ. -7y × 1 ನಥಿಂಗ್ ಬಟ್ -7y. √2 × 0 ಯಾವುದೇ ನಂಬರ್ನ 0 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನಮಗೆ ಆನ್ಸರು 0. ಸೊ 0. ದೆನ್ y = 0 / -7. y = 0.
0 by anything always 0 only. Then what we got y as 0. Next ಇದನ್ನ x ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. Put y equals 0 in equation 3. Equation 3 ಏನಿದೆ, x is equals to minus root 3y divided by root 2 minus root 3 into y means 0 divided by 2. If you multiply any number with 0, you will get 0. 0 by 2 means 0. So what we got, x also 0, y also 0 and x also 0 for this problem. Next, ಎಲ್ಲರೂ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, 3x by 2 minus 5y by 3 and minus 2. So this is equation 1 and this is equation 2. ಸೊ ಈಗ ಈ ಪ್ರಾಬ್ಲಮಲ್ಲಿ ಏನಿದೆ, ಎಲ್ಲಾನು ನಮಗೆ ಯಾವ ಥರ ಕೊಟ್ಟಿದ್ದಾರೆ, ಫ್ರ್ಯಾಕ್ಷನಲ್ಲಿದೆ. ಸೊ ಫ್ರ್ಯಾಕ್ಷನಲ್ಲಿರೋದನ್ನ ಫಸ್ಟು ಕನ್ವರ್ಟ್ ಮಾಡ್ಕೊಳ್ಳೋಣ. ಯಾವ ಥರ ಸಿಂಪ್ಲಿಫೈ ಮಾಡೋಣ. 2 3s 6 ಏನಾಯ್ತು, ಇದು 2 3s 6 ಆಯಿತು. ಡಿನೋಮಿನೇಟರ್ 2 ಮಲ್ಟಿಪ್ಲೈ ಮಾಡಿದ್ರೆ 6. ನೆಕ್ಸ್ಟ್ ಇದು 3x ಇಂಟು 3x ಇಂಟು 3 3 3s 9x ಮೈನಸ್ 5 2s 10y ಈಕ್ವಲ್ಸ್ ಮೈನಸ್ 2. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನಿಲ್ಲ ಏನಿರುತ್ತೆ, ಡಿನೋಮಿನೇಟರ್ 1 ಇರುತ್ತೆ. 9x ಮೈನಸ್ 10y ಈಕ್ವಲ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 6 2s 12 ಆಯಿತು. ಸೊ ಈಗ ಇದನ್ನು ಈಕ್ವೇಷನ್ 1 ಅಂತ ಕರೆಯೋಣ. ಇದು ಬೇಡ. ಸೊ ಈಗ ಮಾಡ್ಕೊಂಡಿದ್ದೀವಲ್ಲ ಸಿಂಪ್ಲಿಫೈ, ಇದನ್ನು ಈಕ್ವೇಷನ್ 1 ಅಂತ ಕರೆಯೋಣ. ನೆಕ್ಸ್ಟ್ ಇಲ್ಲೂ ಅಷ್ಟೇ ಡಿನಾಮಿನೇಟರ್ ಏನಿದೆ 2, ಇಲ್ಲಿ ಡಿನಾಮಿನೇಟರ್ ಏನಿದೆ ಎರಡಕ್ಕೂ ಸೇಮ್ ಇದೆ. ಸೊ ನೋಡೋಣ, ಎರಡಕ್ಕೂ ಡಿನಾಮಿನೇಟರ್ ಏನಿದೆ ಸರ್, ಎಕ್ಸ್ ಬೈ 3x by 2 minus 5y by 3. ಓಕೆ, x by 3 y by 2. ಸೊ ಡಿನಾಮಿನೇಟರ್ ಎರಡು ಡಿಫ್ರೆಂಟ್ ಇದೆ. ಸೇಮ್ ಇತ್ತು ಅಂತ ಹೇಳಿದ್ರೆ ಡಿನಾಮಿನೇಟರ್ ಜಸ್ಟ್ ಡಿನಾಮಿನೇಟರ್ ಏನಿದೆ ಅದು ಬರ್ಕೊಂಡು ನ್ಯೂಮರೇಟರ್ಲಿ ಅಡಿಷನ್ ಇದ್ರೆ ಅಡಿಷನ್, ಸಬ್ಟ್ರಾಕ್ಷನ್ ಮಾಡ್ತೀವಿ. ಬಟ್ ಬೋತ್ ಡಿನಾಮಿನೇಟರ್ ಡಿಫ್ರೆಂಟ್ ಮೀನ್ಸ್ ಆ ಎರಡು ಡಿನಾಮಿನೇಟರ್ ಏನು ಮಾಡೋಣ, ಮಲ್ಟಿಪ್ಲೈ ಮಾಡೋಣ. ಎಷ್ಟಾಗುತ್ತೆ, 3 2s 6, 2 into x 2x plus 3 into y 3y equals 13 by 6. ಕ್ರಾಸ್ ಮಲ್ಟಿಪ್ಲೈ ಮಾಡಿ 6 into 2x plus 3y equals 13 6 ಎಷ್ಟಾಗುತ್ತೆ, 78. 6 2s 12x plus 6 3s 18y is equals to 78. So this is equation 2. 6 2s 12x, 6 3s 18y. So 13 6 ಎಷ್ಟಾಯಿತು, 78. ಸೊ ಇದು ಈಕ್ವೇಷನ್ 1, ಈಕ್ವೇಷನ್ 2. ಈಗ ರಿಅರೇಂಜ್ ಮಾಡೋಣ. 9x minus 12 ಇದು ಈ ಕಡೆ ಏನಾಗುತ್ತೆ, ಪ್ಲಸ್ 10y. ದೆನ್ x is equals to minus 12 plus 10y divided by 9. So this is equation 3. Equation 3 ಏನು ಬಂತು, x is equals to minus 12 plus 10y by 9. ಇದನ್ನು ಯಾವುದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಈಗ, this is arranged from equation 1. Then we need to substitute the value of x in the equation 2. So equation 2 ಏನಿದೆ, 12x plus 18y is equals to 78. 12 into x means minus 12 plus 10y divided by 9 plus 18y is equals to 78. 3 3s 9, 3 4s 12. 3 ಇಂದ ಕ್ಯಾನ್ಸಲ್ ಆಗುತ್ತೆ, 8 ಇದೆ ಅಂದರೆ ಕ್ಯಾನ್ಸಲ್ ಮಾಡ್ತೀವಿ. 3 3s 9, 3 4s 12. ಸೊ ಇಲ್ಲಿ ಏನಿದೆ, ಈಗ 4 ಇದೆ. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡೋಣ. ಮೈನಸ್ 12 4s 48 ಪ್ಲಸ್ ಇಂಟು ಮೈನಸ್ ಮೈನಸ್ 10 ಪ್ಲಸ್ 10 4s 40y ಡಿವೈಡ್ ಬೈ ಏನಿದೆ ಇಲ್ಲಿ 3 ಪ್ಲಸ್ ಇಂಟು ಮೈನಸ್ ಮೈನಸ್ 12 4s 48 10 4s 40y ಡಿವೈಡ್ ಬೈ 3 ಪ್ಲಸ್ 18y ಏನಿಲ್ಲ ಅಂದರೆ ಬಂದಿರುತ್ತೆ. ಸೊ ಈಗೇನು ಮತ್ತೆ ಏನು ಮಾಡೋಣ, 3 into 1 ಅಂದರೆ ಏನಾಗುತ್ತೆ, 3 ಆಯಿತು. ಮೈನಸ್ 48 ಪ್ಲಸ್
40y plus 18 3s 54y is equals to 78. ಏನು ಮಾಡಿದ್ವಿ ಈಗ -48 plus 40y divided by 3 18y by 1. ಇಲ್ಲಿ 40y ಇದೆ ಪ್ಲಸ್ 18y ಇದೆ. 40 ಪ್ಲಸ್ 18 ಆಡ್ ಮಾಡೋದಕ್ಕಾಗಲ್ಲ. ಆಡ್ ಮಾಡಬೇಕಂದ್ರೆ ಎರಡು ಫ್ರಾಕ್ಷನ್ ಇರೋದನ್ನ ಸೊ ನಾವೇನು ಮಾಡ್ಕೋಬೇಕು, ಸಿಂಗಲ್ ಫ್ರಾಕ್ಷನ್ ಮಾಡ್ಕೋಬೇಕು. ಹೆಂಗೆ ಸಿಂಗಲ್ ಫ್ರಾಕ್ಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬೈ ಟೇಕಿಂಗ್ LCM ಅಥವಾ ಆಡಿಷನ್ ಮಾಡ್ಕೋಬೇಕು. ಎರಡು ಸಿಂಪ್ಲಿಫೈ ಮಾಡ್ಕೊಬೇಕು. 3 1s 3. ಸೊ ಇದರ ಜೊತೆ ಮಲ್ಟಿಪ್ಲೈ ಮಾಡಿದೆ. ಸೊ -48 plus 40y into 1 nothing but -48 plus 40y only. Then 18 3s 54y divided by 3 is equals to 78. -48 54y plus 40y 54 plus 40 94y 94y divided by 3 equals 78. -48 again class multiply ಮಾಡಿ plus 94y is equals to 78 into 3. 78 into 3. 3 8s are 24. 2 carry. 3 7s are 21. 21 22 23. 234. ಎಷ್ಟಾಯಿತು? 78 into 3 234. So minus 94y equals 234. ಕಾನ್ಸ್ಟೆಂಟ್ ಆ ಕಡೆ ತಗೊಂಡ್ರೆ ಎಷ್ಟಾಗುತ್ತೆ? 48. 234 plus 48. 8 plus 4 12. 4 7 plus 1 8 282. 94y equals 234 plus 48 ಎಷ್ಟಾಗುತ್ತೆ? 282. Then y is equals to 282 divided by 94 ಆಯಿತು. ಸೊ ಈಗ ಇದನ್ನು ಕ್ಯಾನ್ಸಲ್ ಮಾಡಬೇಕು. 94 into 3 ನೋಡೋಣ. 3 4s are 12. 1 carry. 3 9s are 20. 3 4s are 12. 1 3 9s are 27 plus 1 28. So 94 1s are 94 3s. ಸೊ ನಮಗೆ 94 ಇಂದ ಡೈರೆಕ್ಟಾಗಿ ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನಾರ್ಮಲ್ ಆಗಿ 2 ಇಂದ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬೋದು. ಸೊ ನಮಗೆ ಎಷ್ಟು ಬಂದಿದೆ? y ವ್ಯಾಲ್ಯೂ 3 ಬಂತು. ಸೊ y ವ್ಯಾಲ್ಯೂ 3 ಬಂದಿದೆ. ನಮಗೀಗ x ವ್ಯಾಲ್ಯೂ ಬೇಕು. ಸೊ ಅದನ್ನು x ವ್ಯಾಲ್ಯೂ ಬೇಕು ಅಂದರೆ ಯಾವುದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು? ಈಕ್ವೇಷನ್ 3. ಸೊ ಈಕ್ವೇಷನ್ 3 ಏನಿದೆ? ಈಕ್ವೇಷನ್ 3 ಏನಿದೆ? x is equals to -12 plus 10y divided by 9. So -12 plus 10 into y ವ್ಯಾಲ್ಯೂ ಏನು ಬಂದಿದೆ ನಮಗೆ? 3 divided by 9. -12 plus 10 3s are 30 divided by 9. 30 minus 12 ಎಷ್ಟಾಗುತ್ತೆ? 18 ಆಗುತ್ತೆ. ಡಿವೈಡ್ ಬೈ 9. 9 1s 9 2s. ಸೊ ವಾಟ್ ಯು ಗಾಟ್? ದಟ್ ಈಸ್ x is equals to 2 and y is equals to 3. ಸೊ ಫಸ್ಟ್ ಮೇನಲ್ಲಿ ಏನಿದೆ ಇಲ್ಲಿ? ಸೊ 6 ಪ್ರಾಬ್ಲಮ್ಸ್ ಇದೆ. ಬೈ ವಿ ನೀಡ್ ಟು ಸಾಲ್ವ್ ದಟ್ ಪ್ರಾಬ್ಲಮ್ಸ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋಣ. ನೆಕ್ಸ್ಟ್ ಫಸ್ಟ್ ಮೇನ್ ಆಯಿತು. ಇದರಲ್ಲಿ ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್ ಏನಿದೆ? ಸಾಲ್ವ್ 2x plus 3y is equals to 11 and 2x minus 4y is equals to -24. Hence find the value for m which is y is equals to mx plus 3. ಸೊ ಇಲ್ಲಿ ನಾವು ಎರಡು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಕೊಟ್ಟಿದ್ದಾರೆ. ಇದನ್ನು ಯಾವ ಮೆಥಡ್ ಆದರೂ ಸಾಲ್ವ್ ಮಾಡ್ಬೋದು. ನಮಗೆ ಆಲ್ರೆಡಿ ಗೊತ್ತಿದೆ, ಒಂದು ಸಬ್ಸ್ಟಿಟ್ಯೂಷನ್ ಮೆಥಡ್, ಇನ್ನೊಂದು ಎಲಿಮಿನೇಷನ್ ಮೆಥಡ್. ಅವರು ಇಂಥದ್ದೇ ಮೆಥಡಲ್ಲಿ ಮಾಡಿ ಅಂತ ಏನು ಸ್ಪೆಸಿಫೈ ಮಾಡಿಲ್ಲ. ಸೊ ನಮಗೆ ಯಾವುದು ಕಂಫರ್ಟಬಲ್ ಆಗುತ್ತೋ ಅದರಿಂದ ನಾವು ಮಾಡ್ಬೋದು. ಸೊ ಏನು ವ್ಯಾಲ್ಯೂ ಬರುತ್ತೋ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಇಲ್ಲಿ ಏನು ಸಿಗುತ್ತೆ? ಸೊ ಇದೊಂದು ಸ್ಟ್ರೈಟ್ ಲೈನ್ y is equals to mx plus 3 ಅಂತ ಹೇಳಿದ್ರೆ ಇದೊಂದು ಸ್ಟ್ರೈಟ್ ಲೈನ್ಗೆ ಈಕ್ವೇಷನ್ ಆ ಥರ ಇರುತ್ತೆ. ಸೊ ಫಸ್ಟ್ ಈಕ್ವೇಷನ್ ಬರ್ಕೊಳ್ಳೋಣ. 2x plus 3y is equals to 11. 2x minus 4y is equals to -24.
ಸೊ ಇವೆರಡನ್ನು ಈಕ್ವೇಷನ್ ನಾನು ಎಲಿಮಿನೇಷನ್ ಮೆಥಡಿಂದ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಅದರಲ್ಲಿ ಏನು ಬರುತ್ತೆ ನೋಡೋಣ. ಸೊ ಎಲಿಮಿನೇಷನ್ ಮೆಥಡಲ್ಲಿ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಎಲಿಮಿನೇಷನ್ ಮೆಥಡ್ ಏನಪ್ಪ ಅಂತ ಹೇಳಿದ್ರೆ, ಸೊ ಎಲಿಮಿನೇಷನ್ ಇನ್ ದ ನೇಮ್ ಇಟ್ ಸೆಲ್ಫ್ ಇಟ್ ಇಸ್ ಸೇಯಿಂಗ್, ಸೊ ಎಲಿಮಿನೇಟ್ ವಿ ನೀಡ್ ಟು ಟರ್ಮಿನೇಟ್ ಎನಿ ಒನ್ ಟರ್ಮ್. ಸೊ ಅದು ಎಕ್ಸ್ ಆದರೂ ಆಗಿರ್ಬೋದು ವೈ. ಸೊ ಫಾರ್ ಎಕ್ಸಾಂಪಲ್ ಎಕ್ಸ್ ಆಯಿತು ಅಂದರೆ ನಮಗೆ ವೈ ಸಿಗುತ್ತೆ. ಸೊ ಎಲಿಮಿನೇಟ್ ಮಾಡಬೇಕು ಒಂದು ವೇರಿಯೇಬಲ್, ಎಕ್ಸ್ ಆಯಿತು ವೈ ಆಯಿತು. ಸೊ ಯೂಶಲಿ ಎಲಿಮಿನೇಟ್ ಆಗಬೇಕಂತ ಯಾವುದೇ ಒಂದು ವೇರಿಯೇಬಲ್ ಎಲಿಮಿನೇಟ್ ಆಗಬೇಕಂತಂದ್ರೆ ಏನಿರಬೇಕು, ಸೇಮ್ ನಂಬರ್ ಇದೆಯಾ ಅಂತ ಅಬ್ಸರ್ವ್ ಮಾಡಬೇಕು. ಫಸ್ಟು ಕೊಟ್ಟಿರ್ತಕ್ಕಂಥ ಈಕ್ವೇಷನಲ್ಲಿ ಒಂದು ವೇರಿಯೇಬಲ್ನ ನಾವು ಟರ್ಮಿನೇಟ್ ಮಾಡಬೇಕು. ಟರ್ಮಿನೇಟ್ ಮಾಡಬೇಕು ಅಂದರೆ ಫಸ್ಟ್ ಏನು ನೋಡಬೇಕು ಅಂದರೆ ಅಬ್ಸರ್ವ್ ಮಾಡೋಣ, ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರಲ್ಲಿ ಎಕ್ಸ್ ಅಥವಾ ವೈ ಏನಾದರೂ ಸಿಮಿಲರ್ ಇದೆಯಾ ನಂಬರು. ಸೊ ನಂಬರ್ ಸಿಮಿಲರ್ ಇಲ್ಲ ಅಂತ ಹೇಳಿದ್ರೆ, ಸೊ ವಿ ನೀಡ್ ಟು ಮೇಕ್ ದಮ್ ಸಿಮಿಲರ್ ಬೈ ಮಲ್ಟಿಪ್ಲೈಯಿಂಗ್ ಎನಿ ನಂಬರ್. ಇಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ನಂಬರಿಂದ ಮಲ್ಟಿಪ್ಲೈ ಮಾಡಿಕೊಂಡು ಸಿಮಿಲರ್ ಮಾಡ್ಕೊಬೇಕು. ಬಟ್ ಇಲ್ಲಿ ನಮಗೆ ಕೊಟ್ಟಿರೋ ಪ್ರಾಬ್ಲಮಲ್ಲಿ ನಂಬರ್ ಸಿಮಿಲರ್ ಇದೆ, ಇದು 2x ಇದೆ, ಇದು 2x ಇದೆ. ಸೊ ಸಿಮಿಲರ್ ಇದೆ ಅಂತ ಅಂದಮೇಲೆ ಏನು ನೋಡಬೇಕು, ನೆಕ್ಸ್ಟ್ ಸೈನ್ ಅಬ್ಸರ್ವ್ ಮಾಡಬೇಕು. ಯಾಕಂದರೆ ಕ್ಯಾನ್ಸಲ್ ಆಗಬೇಕಂದ್ರೆ ಒಂದಕ್ಕೆ ಪ್ಲಸ್ ಇರಬೇಕು, ಒಂದಕ್ಕೆ ಮೈನಸ್, ಅಥವಾ ಮೈನಸ್ ಪ್ಲಸ್ ಇದ್ರೆ ಮಾತ್ರ ಕ್ಯಾನ್ಸಲ್ ಆಗುತ್ತೆ. ಅಥವಾ ಎರಡಕ್ಕೂ ಪ್ಲಸ್ ಎರಡಕ್ಕೂ ಮೈನಸ್ ಇದ್ರೆ ಕ್ಯಾನ್ಸಲ್ ಆಗಲ್ಲ. ಎರಡಕ್ಕೂ ಪ್ಲಸ್ ಎರಡಕ್ಕೂ ಮೈನಸ್ ಏನು ಮಾಡ್ತೀವಿ ನಾವು ಅಡಿಷನ್ ಮಾಡ್ತೀವಿ. ಸೊ ಫಸ್ಟ್ ಇಷ್ಟನ್ನ ನಾವೇನು ಮಾಡ್ಕೋಬೇಕು, ಅಬ್ಸರ್ವ್ ಮಾಡ್ಕೋಬೇಕು ಎಲಿಮಿನೇಷನ್ ಮೆಥಡ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ. ಸೊ ಈಗ ಇಲ್ಲಿ 2x ಇದೆ. ಸೊ ಸೈನ್ ಎರಡಕ್ಕೂ ಪ್ಲಸ್ ಇದೆ, ಇದು ಕ್ಯಾನ್ಸಲ್ ಆಗಬೇಕಂದ್ರೆ ಏನು ಮಾಡಬೇಕು, ನಾವು ಇಲ್ಲಿ ಸೈನ್ ಚೇಂಜ್ ಮಾಡಬೇಕು. ಸೊ ಇದನ್ನ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಎಲ್ಲ ಟೈಮಲ್ಲೂ ನಮಗೆ ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಬರಲ್ಲ, ಎಲ್ಲ ಟೈಮಲ್ಲೂ ಸೈನ್ ಚೇಂಜ್ ಮಾಡೋ ಅವಶ್ಯಕತೆನೂ ಬರಲ್ಲ. ಸೊ ಫಸ್ಟ್ ನಾವು ಪ್ರಾಬ್ಲಮಲ್ಲಿ ಅಬ್ಸರ್ವ್ ಮಾಡಬೇಕು ಯಾವುದಾದ್ರೂ ನಂಬರು ಸಿಮಿಲರ್ ಇದೆಯಾ ಇಲ್ಲ ಅಂತ. ಸೊ ಇಲ್ಲಿ ಸೈನ್ ಚೇಂಜ್ ಮಾಡಿದ್ರೆ ಮಾತ್ರ ಕ್ಯಾನ್ಸಲ್ ಆಗೋದು. ಸೊ ಸೈನ್ ಚೇಂಜ್ ಅಂದರೆ ಇಲ್ಲಿ ಏನಿರುತ್ತೆ ರಿವರ್ಸ್ ಸೈನ್ ಆಗುತ್ತೆ. ಪ್ಲಸ್ 2x ಈ ಸೈನ್ ಪ್ಲಸ್ 2x ಮೈನಸ್ 2x ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ 3y ನೆಕ್ಸ್ಟ್ ಪ್ಲಸ್ 4y ಏನಾಗುತ್ತೆ 7y ಆಗುತ್ತೆ. ಇದು ಕೂಡ ಪ್ಲಸ್ ಇದೆ. 4 + 1 5, 2 + 1 3, 11 + 24. ಸೊ y is equals to 35/7 ಅಂದರೆ 7 1s 7 5s. y ವ್ಯಾಲ್ಯೂ ಎಷ್ಟಾಯಿತು, 7 1s 7 5s 35 ಆಯಿತು. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಎಕ್ಸ್. ಸೊ ಎಕ್ಸ್ ವ್ಯಾಲ್ಯೂ ಬೇಕು ಅಂದರೆ ಈ y ವ್ಯಾಲ್ಯೂನ ಯಾವುದಾದ್ರೂ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡೋಣ. So put y is equals to 5. So this is equation 1, this is equation. In equation 1, so equation 1 ಅಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಬೇಕಂತ ಏನಿಲ್ಲ, ನಮಗೆ ಯಾವ್ದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಿಗುತ್ತೆ. 2x + 3 y ಅಂದರೆ ಎಷ್ಟು ಬಂದಿದೆ 5 is equals to 11. 2x 5 3s are 15 equals 11. 2x 11 ಇದು ಆ ಕಡೆ ಹೋದ್ರೆ ಏನಾಗುತ್ತೆ -15. 2x is equals to 11 minus 15 ಅಂದರೆ ಒಂದಕ್ಕೆ ಪ್ಲಸ್ ಇದೆ ಒಂದಕ್ಕೆ ಮೈನಸ್ ಇದೆ ಅಂದರೆ ಸಬ್ಟ್ರಾಕ್ಷನ್ -4 ಆಗುತ್ತೆ. x is equals to -4/2. ಸೊ x ವ್ಯಾಲ್ಯೂ ಎಷ್ಟು ಬರುತ್ತೆ -2 ಬಂತು. x ವ್ಯಾಲ್ಯೂ ಎಷ್ಟು ಬಂತು ನಮಗೆ -2 ಬಂದಿದೆ. ಸೊ ಈ -2ನ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ, m ಗೆ ವ್ಯಾಲ್ಯೂ ಸಿಗುತ್ತೆ. y ಗೆ ಎಷ್ಟು ಬಂದಿದೆ, ವೈಗೆ 5 ಬಂದಿದೆ, ಎಮ್ ಗೊತ್ತಿಲ್ಲ, ಎಮ್ಮನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದರೆ. ಸೊ ಆ ಎಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೋಸ್ಕರನೇ ನಾವು ಬೈ ಡೂಯಿಂಗ್ ಎಲಿಮಿನೇಷನ್ ಮೆಥಡ್ ವ್ಯಾಲ್ಯೂ ಆಫ್ ಎಕ್ಸ್ ವ್ಯಾಲ್ಯೂ ಆಫ್ ವೈನ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಅದನ್ನು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಎಕ್ಸ್ ಎಷ್ಟು ಬಂದಿದೆ -2 + 3 5 ಪ್ಲಸ್ ಇಂಟು ಮೈನಸ್ -2m + 3 5 ಈ ಕಡೆ ಬಂದರೆ ಏನಾಗುತ್ತೆ -3 ಆಗುತ್ತೆ, -2m. 5 - 3 ಅಂದರೆ 2 - 2/-2 is equals to 1. ಸೊ ಏನಾಗುತ್ತೆ m ವ್ಯಾಲ್ಯೂ ಏನು ಬರುತ್ತೆ -1 ಬರುತ್ತೆ. ಸೊ ಈ ಮೈನಸ್ ಇರೋದನ್ನ ನಾವು ನ್ಯೂಮರೇಟರ್ ಶಿಫ್ಟ್ ಮಾಡ್ಬೋದು. 2 ಕ್ಯಾನ್ಸಲ್ ಆಗುತ್ತೆ ಅಂದರೆ 1 ಉಳಿಯುತ್ತೆ. ಸೊ ಮೈನಸ್ ಶಿಫ್ಟ್ ಮಾಡಿದ್ರೆ -1 ಆಯಿತು. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ, ಎಕ್ಸಸೈಸ್ 3.2ನಲ್ಲಿ ಫಸ್ಟ್ ಮೇನ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಥರ್ಡ್ ಮೇನ್ನ ಸಾಲ್ವ್ ಮಾಡೋಣ. ಸೊ ನಮ್ಮ ಈ ಕ್ಲಾಸಸ್ನ ಇದೇ ಥರ ನೀವು ಕೇಳಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಈ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ಥರ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಇದರಿಂದ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಅದೇ ಥರ ಲೈಕು ಕಾಮೆಂಟು ಶೇರ್ ಮಾಡೋದು ಕೂಡ ಮರಿಬೇಡಿ. ಥ್ಯಾಂಕ್ ಯು.